ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪ್ರಮುಖವಾಗಿ 5 ನ್ಯಾಷನಲ್ ಪಾರ್ಕ್ಸ್ ಅನ್ನು ನೋಡ್ತೀವಿ, ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಈ ಒಂದು ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂಥದ್ದು. ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಹೆಚ್ಚಾಗಿ ಯಾವ ಜಿಲ್ಲೆ ಅಂತ ಕೇಳ್ತಾರೆ. ಸೊ ಬಂಡೀಪುರ ಚಾಮರಾಜನಗರ ಜಿಲ್ಲೆಗೆ ಹೊಂದ್ಕೊಂಡಿರುವಂಥದ್ದು. ಸುಮಾರು 800 ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ಪ್ರದೇಶವನ್ನು ಹೊಂದಿರೋ ಜೊತೆಗೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯನ್ನು ಹೊಂದಿರುತ್ತೆ. 1973ರಲ್ಲಿ ಭಾರತ ಹುಲಿ ಸಂರಕ್ಷಣಾ ತಾಣಗಳಲ್ಲೂ ಸಹ ಇದನ್ನು ಸೇರಿಸಲಾಗುತ್ತೆ. ಸೊ ಅದರಲ್ಲಿ ಒಂದಾಗಿ ಮೊದಲ ಬಾರಿಗೆ ಆಯ್ಕೆ ಆಗುತ್ತೆ. ಅದೇ ರೀತಿ 1977ರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗುತ್ತೆ. ಅಂದರೆ ಪ್ರಾಜೆಕ್ಟ್ ಟೈಗರ್ನ ಭಾಗ ಇರುವಂಥ ಉದ್ಯಾನವನ ಯಾವುದು ಅಂತ ಹೇಳಿದ್ರೆ ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದನ್ನು ಎಕ್ಸಾಮಲ್ಲಿ ಕೇಳಿದ್ರು. ಎಷ್ಟರಲ್ಲಿ? 1973ರಲ್ಲಿ. ಇಲ್ಲಿ ನಾವು ಪ್ರಮುಖವಾಗಿ ಕಾಣುವಂಥದ್ದು ಭಾರತೀಯ ಆನೆಯನ್ನು ನೋಡ್ಬೋದು. ಇದರ ವೈಜ್ಞಾನಿಕ ಹೆಸರು ಎಲಿಪಾಸ್ ಮ್ಯಾಕ್ಸಿಮಸ್ ಇಂಡಿಕಸ್ ಅಂತ ಹೇಳಿ. ಅದೇ ರೀತಿ ಗೌರ್ ಅನ್ನು ಕಾಣ್ಬೋದು, ಸಾಂಬಾರ್ ನೋಡ್ಬೋದು, ಅದೇ ರೀತಿ ಮಚ್ಚೆಯುಳ್ಳ ಜಿಂಕೆಗಳನ್ನು ಕಾಣ್ತೀವಿ. ಸೊ ಹಲವಾರು ಇದೆ, ನಾನು ಕೆಲವು ಮಾತ್ರ ಹೇಳ್ತಾ ಇದ್ದೀನಿ. ಅದೇ ರೀತಿ ಬೊಗಳುವ ಜಿಂಕೆ ಮಂಟ್ಸಾಕ್ ಅಂತ ಹೇಳಿ, ಸೊ ಇದು ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಬರುತ್ತೆ. ಅದೇ ರೀತಿ ಇಲಿ ಜಿಂಕೆಯನ್ನು ಕಾಣ್ಬೋದು, ಇತ್ಯಾದಿ ಕಾಣ್ತೀವಿ. ಅದೇ ರೀತಿ ಪ್ರಮುಖವಾಗಿ ಇಲ್ಲಿ ನಾವು ಪ್ರಾಜೆಕ್ಟ್ ಟೈಗರ್ ಆಯ್ಕೆ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಹುಲಿಗಳನ್ನು ಸಂರಕ್ಷಣೆ ಮಾಡುತ್ತಾ ಇರುವಂಥದ್ದು. ಅದೇ ರೀತಿ ನೀವು ಚಿತ್ರದಲ್ಲಿ ಗಮನಿಸಬಹುದು, ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಒಳಗೆ ಪ್ರಮುಖ ಒಂದು ರಹದಾರಿ ಇರುವಂಥದ್ದು. ಆದ ಕಾರಣ ಇಲ್ಲಿ ಅಧಿಕವಾಗಿ ಅಪಘಾತಗಳು ಉಂಟಾಗ್ತಾ ಇರುತ್ತೆ. ಸೊ ಹೆಚ್ಚಿನ ಪ್ರಾಣಿಗಳು ಜೀವವನ್ನು ಕಳ್ಕೊಳ್ತಾ ಇವೆ. ಸೊ ನಂತರ ಹನ್ಸಿ ರಾಷ್ಟ್ರೀಯ ಉದ್ಯಾನವನ. ಸೊ ಹನ್ಸಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥದ್ದು. ಸುಮಾರು 250 ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ವಿಸ್ತೀರ್ಣದಲ್ಲಿ ಹರಡಿರುವಂಥದ್ದು. ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಕಾಣಬಹುದು. ಇಲ್ಲಿ ಕಂಡುಬರುವಂಥ ಪ್ರಾಣಿಗಳು ಬಂದಾಗ ಆನೆ, ಗೌರ್, ಕಾಡು ಹಂದಿ, ಸಾಂಬಾರ್, ಗ್ರೇ ಲಂಗೂರ್, ಬಾನೆಟ್ ಮಕಾಕ್, ಬಂಗಾಳ ಹುಲಿ ಅಥವಾ ನಾವು ಸಾಮಾನ್ಯವಾಗಿ ಹುಲಿ ಅಂತ ಕರೆಯುವಂಥದ್ದು. ಅದೇ ರೀತಿ ಜಂಗಲ್ ಕ್ಯಾಟ್, ಭಾರತೀಯ ಚಿರತೆ ಬೆಕ್ಕುಗಳನ್ನು ಇಲ್ಲಿ ನಾವು ಕಾಣ್ಬೋದು. ಸೊ ಈ ಚಿತ್ರವನ್ನು ಗಮನಿಸ್ಬೋದು. ಇದು ಹನ್ಸಿ ರಾಷ್ಟ್ರೀಯ ಉದ್ಯಾನವನ, ತುಂಬ ಸುಂದರವಾಗಿರುತ್ತೆ ನೋಡೋದಕ್ಕೆ. ಸೊ ನಂತರ ಈ ಉದ್ಯಾನವನದಲ್ಲಿ ಕೆಲವೊಂದು ಹಾವುಗಳನ್ನು ಕಾಣ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಕಿಂಗ್ ಕೋಬ್ರಾ, ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕಿಂಗ್ ಕೋಬ್ರಾ, ಸೊ ನಾವೆಲ್ಲ ಏನು ಹೇಳ್ತೀವಿ ಕಾಳಿಂಗ ಸರ್ಪ ಅಂತ. ಸೊ ಆ ಒಂದು ಹಾವುಗಳನ್ನು ಇಲ್ಲೇ ಕಾಣ್ತೀವಿ. ಈ ಕಾಳಿಂಗ ಸರ್ಪ ಬಂದಾಗ ಗೂಡು ಕಟ್ಟುವಂತಹ ಏಕೈಕ ಒಂದು ಹಾವಿನ ವಿಧ ಅಂತ ಹೇಳ್ಬೋದು. ಇದು ಹಾವುಗಳನ್ನು ತಿಂದು ಬದುಕುವಂತಹ ಹಾವು. ಅದೇ ರೀತಿ ಪೈಥಾನ್, ಕೋಬ್ರಾ ಅಂದರೆ ನಾಗರ ಹಾವು, ಇಲಿ ಹಾವು, ವೈಫರ್, ಕ್ರೈಟ್ ಇತ್ಯಾದಿಗಳನ್ನು ನೋಡ್ಬೋದು. ಅದೇ ರೀತಿ ಇಲ್ಲಿ ಆಸಕ್ತಿದಾಯಕ ಪಕ್ಷಿಗಳನ್ನು ಕಾಣ್ಬೋದು. ಒಂದು ಗ್ರೇಟ್ ಹಾರ್ನ್ಬಿಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವಂಥದ್ದು, ಇಲ್ಲೂ ಸಹ ಕಂಡುಬರುತ್ತೆ. ಮಲಬಾರ್ ಫೈಡ್ ಹಾರ್ನ್ಬಿಲ್ ನೋಡ್ಬೋದು. ಹಾರ್ನ್ಬಿಲ್ ಹಬ್ಬವನ್ನು ನಾಗಾಲ್ಯಾಂಡಲ್ಲಿ ಮಾಡ್ತಾರೆ, ಅದೊಂದು ನೆನಪಿರಲಿ. ನಂತರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಬರೋಣ. ಸೊ ಇದು ದಕ್ಷಿಣದ ಬೆಂಗಳೂರಿನಲ್ಲಿ ಇರುವಂಥದ್ದು. ಸುಮಾರು 260 ಕಿಲೋಮೀಟರ್ ಸ್ಕ್ವೇರ್ ಪ್ರದೇಶದಲ್ಲಿ ಇರುವಂಥದ್ದು. ಈ ಒಂದು ಉದ್ಯಾನವನದಲ್ಲಿ ನಾವು ಭಾರತೀಯ ಚಿರತೆ, ಗೌರ್, ಆನೆ, ಚಿನ್ನದ ನರಿ, ಕಾಡು ಹಂದಿ, ಸೋಮಾರಿತನದ ಕರಡಿ, ಸಾಂಬಾರ್, ಮಚ್ಚುಳ್ಳ ಜಿಂಕೆ, ಬೊಗಳುವ ಜಿಂಕೆ, ಲಂಗೂರ್ ಇತ್ಯಾದಿ ಪ್ರಾಣಿಗಳನ್ನು ಕಾಣ್ತೀವಿ. ಅದೇ ರೀತಿ ಇತ್ತೀಚೆಗೆ ಬಂಗಾಳದ ಹುಲಿಯನ್ನು ಸಹ ಸೇರಿಸಲಾಗಿದೆ. ನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ 600 ಕಿಲೋಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ಹರಡಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಕಾಣ್ಬೋದು, ಚಿಕ್ಕಮಗಳೂರು. ಸೊ ಅದೇ ರೀತಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲೂ ಸಹ ಸ್ವಲ್ಪ ಹರಡಿರುವಂಥದ್ದು. ಸೊ ಚಿತ್ರವನ್ನು ಕಾಣ್ಬೋದು, ತುಂಬ ಸುಂದರವಾಗಿರುವಂಥದ್ದು. ಈ ಉದ್ಯಾನವನದಲ್ಲಿ ನಾವು ಸಸ್ತನಿಗಳಾದಂತಹ ಬಂಗಾಳದ ಹುಲಿ, ಭಾರತೀಯ ಚಿರತೆ, ಡೋಲ್, ಚಿನ್ನದ ನರಿ, ಸಿಂಹಬಾಲದ ಮಕಾಕ್, ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸಿಂಹಬಾಲದ ಮಕಾಕ್, ಇದನ್ನು ಇಂಗ್ಲೀಷಲ್ಲಿ ಲಯನ್ ಟೇಲ್ಡ್ ಮಕಾಕ್ ಅಂತ ಕರೀತಾರೆ. ಸೊ ಇದು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ. ಸೊ ಇದನ್ನು ನಾವು ವೆಸ್ಟರ್ನ್ ಘಾಟ್ಸಲ್ಲೇ ನೋಡ್ತೀವಿ. ಅದೇ ರೀತಿ ಸಾಮಾನ್ಯ ಲಂಗೂರ್, ಸೋಮಾರಿತನದ ಕರಡಿ, ಗೌರ್ ಇತ್ಯಾದಿ ಪ್ರಾಣಿಗಳನ್ನು ಇಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ಇಲ್ಲಿ ದೈತ್ಯ ಹಾರುವ ಹಳಿಲನ್ನು ಕಾಣ್ಬೋದು. ಸೊ ನಂತರ ನಾವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋಗೋಣ. ಸೊ ಇದನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಕೇಳುವಂಥದ್ದು. ಇದನ್ನ ರಾಜೀವ್ ಗಾಂಧಿ ಉದ್ಯಾನವನ ಅಂತಲೂ ಕರೀತಾರೆ. ಸೊ ಇದು ಕಬಿನಿ ನದಿ, ಸೊ ಈ ಒಂದು ಉದ್ಯಾನವನದ ಮೂಲಕ ಹರಿದು ಹೋಗುವಂಥದ್ದು. ಈ ಉದ್ಯಾನವನದಲ್ಲಿ ಕಬಿನಿ ನದಿ ಸಹ ಹರಿದು ಹೋಗುವಂಥದ್ದು. ಅದೇ ರೀತಿ ಸುಮಾರು 575 ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ವಿಸ್ತೀರ್ಣವನ್ನು ಈ ಒಂದು ಉದ್ಯಾನವನ ಹೊಂದಿರುವಂಥದ್ದು. ಕೇರಳದ ವೈನಾಡ್ ವನ್ಯಜೀವಿ ಅಭಯಾರಣ್ಯವು ಇದರ ಒಂದು ಆಗ್ನೇಯಕ್ಕೆ ಇರುವಂಥದ್ದು.
ಅದೇ ರೀತಿ ಎಲ್ಲಿ ಕಂಡು ಬರುತ್ತೆ ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬಂದಾಗ, ಸೊ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುವಂಥದ್ದು. ಅದೇ ರೀತಿ ಮೈಸೂರಿಗೂ ಸಹ ಸ್ವಲ್ಪ ಹೊಂದಿಕೊಂಡಿರುವಂಥದ್ದು. ಈ ಒಂದು ಕಾಡುಗಳಲ್ಲಿ ನಾವು ತೇಗ, ರೋಸ್ವುಡ್ ಸಸ್ಯಗಳನ್ನು ಹೆಚ್ಚಾಗಿ ಕಾಣ್ಬೋದು. ಅದೇ ರೀತಿ ಇಲ್ಲಿ ಹೆಚ್ಚಾಗಿ ನಾವು ಆನೆಗಳನ್ನು ಕಾಣ್ತೀವಿ. ಅದೇ ರೀತಿ ಗೌರ್, ಸಾಂಬಾರ್, ಮಂಡ್ಸಾಕ್ ಅಥವಾ ಬಾರ್ಕಿಂಗ್ ಜಿಂಕೆ ಅಥವಾ ಬೊಗಳು ಜಿಂಕೆ, ಬಂಗಾಳದ ಹುಲಿ, ಭಾರತೀಯ ಚಿರತೆ ಇತ್ಯಾದಿಗಳನ್ನು ಇಲ್ಲಿ ಕಾಣ್ತೀವಿ. ಸೊ ಇದು ನೀವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು. ಸೊ ಇದಿಷ್ಟು ರಾಷ್ಟ್ರೀಯ ಉದ್ಯಾನವನಗಳು.